ದೆಹಲಿ ಭೀಕರ ಸ್ಫೋಟ ಅಮಿತ್ ಶಾ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಒಂದು ಸುತ್ತಿನ ಸಭೆಯನ್ನ ಕೂಡ ಈಗಾಗಲೇ ನಡೆಸಲಾಗಿದೆ. ಇದೀಗ ಅಮಿತ್ ಶಾ ಎರಡನೇ ಸುತ್ತಿನ ಸಭೆಗೆ ಕ್ಷಣಗಣನೆ ಆರಂಭವಾಗಿದೆ. ಭದ್ರತಾ ಪಡೆ ದೆಹಲಿ ಪೊಲೀಸ್ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸ್ಫೋಟ ಮತ್ತೆ ಬಂಧಿತರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ತನಿಖೆಯ ಬಗ್ಗೆ ಚರ್ಚೆಯನ್ನ ನಡೆಸಲಿಕ್ಕಿರುವಂತಹ ಕೇಂದ್ರ ಗೃಹ ಸಚಿವರು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನ ಕೂಡ ಮುಗಿಸಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ಮಹತ್ವದ ಚರ್ಚೆಗಳು ಕೂಡ ಆಗಿದೆ. ಇದರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ ಅಮಿತ್ ಶಾ ಅವರು. ಭಯೋತ್ಪಾದಕರ ಜೊತೆ ಸಂಪರ್ಕ ಹೊಂದಿದಂತಹ ಶಂಕಿತ ಮಹಿಳೆಯ ಹಿನ್ನೆಲೆ, ಆಕೆ ಯಾರು, ಏನು, ಯಾವಾಗಿನಿಂದಲೂ ಕೂಡ ಈ ಶಂಕಿತರ ಜೊತೆ ಶಾಮೀಲಾಗಿದ್ದಾರೆ, ಈ ಘಟನೆ ನಡೆಯೋದಕ್ಕೆ ಕಾರಣ ಏನು, ಮತ್ತೆ ಏನನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು, ಯಾವ ಒಂದು ಪ್ರದೇಶವನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನೋದರ ಕುರಿತು ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ನಿನ್ನೆ ಘಟನಾ ಸ್ಥಳಕ್ಕೂ ಖುದ್ದು ಅಮಿತ್ ಶಾ ಅವರೇ ಭೇಟಿಯನ್ನ ಕೊಟ್ಟಿದ್ರು. ದೆಹಲಿಯ ಕೆಂಪುಕೋಟೆ ಹೊರಗಡೆ ಸಂಭವಿಸಿದಂತಹ ಭೀಕರ ಸ್ಫೋಟದ ಘಟನೆಯ ಹಿನ್ನೆಲೆ ಮತ್ತೆ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಖುದ್ದು ಅವರೇ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಪ್ರಾಥಮಿಕ ಮಾಹಿತಿಯನ್ನ ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಇದರ ಮುಂದುವರಿದ ಭಾಗ ಅನ್ನುವಂತೆ ಮತ್ತೊಂದು ಸುತ್ತಿನ ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಸಭೆ. ಎರಡನೇ ಸುತ್ತಿನ ಸಭೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕ್ಷಣಗಣನೆ ಆರಂಭ ಆಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಹತ್ವದ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿಕ್ಕಿದ್ದಾರೆ. ಭದ್ರತಾ ಪಡೆಗಳ ಮುಖ್ಯಸ್ಥರು, ದೆಹಲಿ ಪೊಲೀಸ್ ಆಯುಕ್ತರು, ಗುಪ್ತಚರ ಬ್ಯೂರೋ ಮುಖ್ಯಸ್ಥರು ಮತ್ತೆ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈಗಾಗಲೇ ರಕ್ಷಣಾ ಸಚಿವರು ಕೂಡ ವಾರ್ನಿಂಗ್ ಪಾಸ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸರಿಯಾದ ಪ್ರತ್ಯುತ್ತರ ತಿರುಗೇಟನ್ನ ನಾವು ಕೊಟ್ಟಿಯೇ ತೀರ್ತೇವೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಇದರ ಬೆನ್ನಲ್ಲೇ ಅಮಿತ್ ಶಾ ಅವರು ಒಂದು ಸುತ್ತಿನ ಸಭೆಯನ್ನ ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ಇದರ ಆಳ, ತೀವ್ರತೆ, ಯಾರು ನಡೆಸಿದ್ದು, ಏನೆಲ್ಲ ಬಳಕೆ ಮಾಡಿಕೊಂಡಿದ್ರು, ಇವರ ಮಾಸ್ಟರ್ ಮೈಂಡ್ ಯಾರು, ಈ ಘಟನೆ ಆಗೋದಕ್ಕೂ ಮುನ್ನ ಎಲ್ಲಿ ಇದ್ರು ಇವರೆಲ್ಲರೂ ಕೂಡ, ಯಾವ್ಯಾವ ಶಂಕಿತ ಉಗ್ರರ ಜೊತೆ ಇವರು ಶಾಮೀಲಾಗಿದ್ದಾರೆ, ಒಂದೊಂದು ಮಾಹಿತಿಯನ್ನು ಕೂಡ ಬಿಡದೆ ಇಂಚಿಂಚು ಕ್ಷಣದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅಮಿತ್ ಶಾ ಅವರು. ನೋಡಿ, ಜೈಷ್ ಎ ಮೊಹಮ್ಮದ್ ರಿಟಾಲಿಯೇಷನ್ ಮಾತುಗಳನ್ನ ಕೂಡ ಆಡಿತ್ತು. ಆ ರಿಟಾಲಿಯೇಷನ್ ನ ಭಾಗ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ಟೆರರ್ ನೆಟ್ವರ್ಕ್ ಅನ್ನ ಅರೆಸ್ಟ್ ಮಾಡಿದ್ರು, ಅದರ ಮುಂದುವರಿದ ಭಾಗ ಇದಾಗಿರಬಹುದು ಅನ್ನುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ಅನ್ನೋ ಬಗ್ಗೆ ಭದ್ರತಾ ಪಡೆಗಳು ಕೂಡ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಹಾಗಾಗಿ ಮತ್ತೊಂದು ಆಪರೇಷನ್ ಸಿಂಧೂರ ನಡೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ.